ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನನ್ನ 2-3 ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಹೆಂಗೆ ಫುಲ್ಲು ಪ್ಯಾಕ್ ಆಗಿ ವಿಡಿಯೋ ಮಾಡ್ತಿರ್ತೀನಿ ಅಂತ. ಟೋಪಿ ಹಾಕೊಂಡು, ಗ್ಲೌಸ್ ಹಾಕೊಂಡು, ಜಾಕೆಟ್ ಹಾಕೊಂಡು ಅಂತ. ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಜರ್ಮನಿನಲ್ಲಿ ಎಷ್ಟು ಚಳಿ ಇರ್ಬೋದು ಅಂತ. ಅಷ್ಟು ಹಾಕೊಂಡು ನಮ್ಗೆ ಟಾಲರೇಟ್ ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ನಾನು ಮನೆ ಒಳಗೆ ಇರೋಳಿಗೆನೆ ಚಳಿ ಟಾಲರೇಟ್ ಮಾಡಕ್ ಆಗ್ತಿಲ್ಲ. ನಂಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಡೈಲಿ ಆಫೀಸಿಗೆ ಅದ್ ಹೆಂಗ್ ಹೋಗಿ ಬರ್ತಾರೆ ಅಂತ. ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ ಅವ್ರಿಗೊಂದು ಜಾಕೆಟ್ ಆರ್ಡರ್ ಮಾಡೋಣ ಅಂತೇಳಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಿದ್ದೆ. ಅವಾಗ ನನಗೆ ಸಿಕ್ಕಿದೆ ಈ ಗೊಕೋಸಿ ಅವರ ಹೀಟೆಡ್ ಜಾಕೆಟ್. ಸೊ ನಾನು ಆ ಜಾಕೆಟ್ ಬಗ್ಗೆ ಚೆಕ್ ಮಾಡಿದಾಗ ನಂಗೆ ಆ ಜಾಕೆಟ್ ಇಂದು ಫೀಚರ್ಸ್ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಆರ್ಡರ್ ಮಾಡಿದೀನಿ. ಆ ಫೀಚರ್ಸ್ ಏನು ಅಂತ ನಿಮ್ಗೆ ಹೇಳಕ್ ಮುಂಚೆನೆ ನಾನು ಆರ್ಡರ್ ಮಾಡಿದ್ದು ಪ್ರಾಡಕ್ಟ್ ಬಂದಿದೆ ಪಾರ್ಸಲ್ಲು. ಸೊ ಇದನ್ನ ಫಸ್ಟ್ ಅನ್ಬಾಕ್ಸ್ ಮಾಡೋಣ, ಏನೇನ್ ಬಂದಿದೆ ಜಾಕೆಟ್ ಜೊತೆ ಅಂತ ನೋಡೋಣ. ಸೊ ಆಲ್ರೆಡಿ ನಾನು ಇದನ್ನ ಕಟ್ ಮಾಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಬನ್ನಿ. ಸೊ ಇದ್ರೊಳಗಡೆ ಜಾಕೆಟ್ ಬಂದಿದೆ. ಡೈರೆಕ್ಟ್ ಜಾಕೆಟ್ ಇಟ್ಟಿಲ್ಲ, ಒಂದು ಕ್ಯಾರಿ ಬ್ಯಾಗ್ ಜೊತೆ ಜಾಕೆಟ್ ಬಂದಿದೆ ನೋಡಿ. ಇದ್ರ ಮೇಲೆ ಹೆಸರು ಕೂಡ ಇದೆ ನೋಡಿ, ಗೊಕೋಸಿ ಹೀಟೆಡ್ ಅಪರಲ್ ಅಂತ. ಸೊ ಈ ಕ್ಯಾರಿ ಬ್ಯಾಗ್ ಒಳಗಡೆ ಏನೇನಿದೆ ಅಂತ ಚೆಕ್ ಮಾಡೋಣ. ಇವರು ಕ್ಯಾರಿ ಬ್ಯಾಗ್ ಕೊಟ್ಟಿರೋದು ಒಂಥರ ಒಳ್ಳೇದೇ ಆಯ್ತು. ನನಗೆ ಇದು ಇಷ್ಟ ಆಯ್ತು ಕ್ಯಾರಿ ಬ್ಯಾಗ್ ಬಂದಿರೋದು. ಯಾಕಂತಂದ್ರೆ ಈಗ ನಾವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ನಾವಿರೋ ಪ್ಲೇಸ್ ಅಲ್ಲಿ ಚಳಿ ಇರಲ್ಲ, ನಾವು ಹೋಗ್ತಿರೋ ಪ್ಲೇಸ್ ಅಲ್ಲಿ ಚಳಿ ಇದೆ ಅಂತಂದ್ರೆ ಸುಮ್ನೆ ಹೆಂಗೋ ತುಂಬ್ಕೊಂಡು ಹೋಗ್ಬಿಡ್ತೀವಿ. ಈ ತರ ಕ್ಯಾರಿ ಬ್ಯಾಗ್ ಇತ್ತು ಅಂದ್ರೆ ನೀಟಾಗಿ ಫೋಲ್ಡ್ ಮಾಡಿ ಇಡ್ತೀವಿ. ಆಲ್ಸೋ ವಿಂಟರ್ ಮುಗಿದ್ಮೇಲೆ ಆರಾಮಾಗಿ ಫೋಲ್ಡ್ ಮಾಡಿ ಎತ್ತಿಡ್ಬೋದು. ಸೊ ಈ ಕ್ಯಾರಿ ಬ್ಯಾಗ್ ನಂಗೆ ಇಷ್ಟ ಆಯ್ತು. ಸೊ ಬನ್ನಿ ಇದನ್ನ ಓಪನ್ ಮಾಡೋಣ. ಅಂಡ್ ಇದಕ್ಕೆ ಹ್ಯಾಂಡಲ್ ಕೂಡ ಇದೆ ನೋಡಿ. ಓಕೆ, ಕ್ಯಾರಿ ಬ್ಯಾಗ್ ಒಳಗಡೆ ಮತ್ತೆ ಇನ್ನೊಂದು ಕವರ್ ಹಾಕಿ ಪ್ಯಾಕ್ ಮಾಡಿದ್ದಾರೆ. ರೈಟ್, ಇದನ್ನು ತೆಗ್ದ್ಬಿಡೋಣ. ಸೊ ಫೈನಲಿ ನಮ್ ಜಾಕೆಟ್ ಆಚೆ ಬಂತು. ಈ ಜಾಕೆಟ್ ಜೊತೆ ನಮ್ಗೆ ಒಂದು ಯೂಸರ್ ಮ್ಯಾನ್ಯಲ್ ಇದೆ. ಅಂಡ್ ಇದ್ರಲ್ಲಿ ನಮಗೆ 3 ಲ್ಯಾಂಗ್ವೇಜ್ ಅಲ್ಲಿ ಮ್ಯಾನ್ಯಲ್ ಕೊಟ್ಟಿದ್ದಾರೆ ನಮ್ಗೆ ಯಾವ ರೀತಿ ಯೂಸ್ ಮಾಡೋದು ಇದನ್ನ ಅಂತ. ಇಂಗ್ಲಿಷು, ಮತ್ತೆ ಜರ್ಮನ್ ಲ್ಯಾಂಗ್ವೇಜು, ಮತ್ತೆ ಫ್ರೆಂಚ್ಗೆ. ಸೊ ಆಬ್ವಿಯಸ್ಲಿ ನಾವು ಇಂಗ್ಲಿಷ್ ರೆಫರ್ ಮಾಡಿ ಇದನ್ನ ಯಾವ ರೀತಿ ಸೆಟಪ್ ಮಾಡ್ಕೊಳ್ಳೋದು ಅಂತ ನೋಡ್ತೀವಿ. ಅಲಾಂಗ್ ವಿತ್ ದಿಸ್ ಯೂಸರ್ ಮ್ಯಾನ್ಯಲ್, ಈ ಜಾಕೆಟ್ ಇಂದು ಮೇನ್ ಫೀಚರೇ ಈ ಬ್ಯಾಟರಿ. ಸೊ ಯೂಸ್ ಮಾಡೋಕ್ಕೂ ಮುಂಚೆ ಇದನ್ನ ಚಾರ್ಜಿಗೆ ಇಡೋಣ ಬನ್ನಿ. ಇದಕ್ಕೆ ಬ್ಯಾಟ್ರಿಗೆ ಚಾರ್ಜ್ ಮಾಡಕ್ಕೆ ನಮ್ಗೆ C-ಪಿನ್ USB ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಬ್ಯಾಟರಿನ ಚಾರ್ಜ್ ಮಾಡಕ್ಕೆ ನಾವು ನಮ್ಮ ಮೊಬೈಲ್ ಅಡಾಪ್ಟರ್ನ ಯೂಸ್ ಮಾಡ್ಬೋದು. ಸೊ ಇದನ್ನ ನಾನು ಚಾರ್ಜಿಂಗ್ ಇಟ್ಟು ಬರ್ತೀನಿ. ಸೊ ಈ ಬ್ಯಾಟ್ರಿ ಇಡಕ್ಕೆ ಕ್ಯೂಟ್ ಆಗಿರೋ ಒಂದು ಪೌಚ್ ಕೂಡ ಇದೆ ನೋಡಿ, ಚೆನ್ನಾಗಿದೆ ಇದನ್ನು. ಸೊ ಬ್ಯಾಟ್ರಿ ಚಾರ್ಜಿಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಜಾಕೆಟ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದೇ ನಾನು ಆರ್ಡರ್ ಮಾಡಿರೋ ಜಾಕೆಟ್. ಮೆಟೀರಿಯಲ್ ಬಂದು ಪಾಲಿಸ್ಟರ್, ಫುಲ್ ಸ್ಲೀವ್ ಇದೆ ಅಂಡ್ ಹೈ ಕಾಲರ್ ಇದೆ. ಅಂಡ್ ಇದು ಬಂದು ಜಿಪ್ ಇದೆ. ಅಂಡ್ ಇದಕ್ಕೆ 2 ಪಾಕೆಟ್ ಇದೆ. ಈವನ್ ಪಾಕೆಟ್ಗೂ ಕೂಡ ಜಿಪ್ ಇದೆ. ಸೊ ಇದು ಜಾಕೆಟ್ ಬೇರೆ ಜಾಕೆಟ್ಸಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಯಾಕೆ ಡಿಫ್ರೆಂಟು, ನಾನು ಯಾಕೆ ಇದನ್ನೇ ಆರ್ಡರ್ ಮಾಡಿದೆ ಅಂತಂದ್ರೆ ಇದು ನಮ್ಮ ಬಾಡಿನ ತುಂಬಾನೇ ಹೀಟಲ್ಲಿ ಅಂದ್ರೆ ತುಂಬಾ ವಾರ್ಮ್ ಆಗಿ ಇಡುತ್ತೆ ವಿಂಟರ್ ಟೈಮಲ್ಲಿ. ಇದರಲ್ಲಿ ಸ್ಪೆಷಲ್ ಫೀಚರ್ ಇದೆ. ಏನಪ್ಪಾ ಅಂತಂದ್ರೆ ಇದರಲ್ಲಿ 4 ಕಾರ್ಬನ್ ಫೈಬರ್ ಹೀಟಿಂಗ್ ಪ್ಯಾಡ್ಸ್ ಇದೆ. ಎಲ್ಲೆಲ್ಲಿ ಅಂತಂದ್ರೆ ಲೆಫ್ಟ್ ಮತ್ತೆ ರೈಟ್ ಅಬ್ಡಾಮನ್ ಹತ್ರ ಇದೆ, ಒಂದು ಇಲ್ಲಿದೆ, ಒಂದು ಇಲ್ಲಿದೆ, ಮತ್ತೆ ಇನ್ನೊಂದು ಅಪ್ಪರ್ ಬ್ಯಾಕ್ ಅಲ್ಲಿದೆ, ಅಂಡ್ ಇನ್ನೊಂದು ಕಾಲರ್ ಅಲ್ಲಿ ಇದೆ. ಸೊ ಅಂಡ್ ಆಲ್ಸೋ ಇಲ್ಲಿ ಲೋವರ್ ಬ್ಯಾಕ್ ಅಲ್ಲಿ ಕೂಡ ಇದೆ. ಈ ಕಾರ್ಬನ್ ಪ್ಯಾಡ್ಸ್ ಇಂದಾನೆ ನಮ್ಮ ಬಾಡಿ ತುಂಬಾ ವಾರ್ಮ್ ಆಗಿರುತ್ತೆ ಇದನ್ನ ನಾವು ಹಾಕೊಂಡಾಗ. ಯಾವ ರೀತಿ ಅಂತಂದ್ರೆ ನಾನು ಅವಾಗ್ಲೇ ಬ್ಯಾಟ್ರಿನ ಚಾರ್ಜಿಗೆ ಇಟ್ಟು ಬಂದೆ ಅಲ್ವಾ, ಅದನ್ನ ನಾವು ಚಾರ್ಜ್ ಆದ್ಮೇಲೆ, ಕಂಪ್ಲೀಟ್ ಚಾರ್ಜ್ ಆದ್ಮೇಲೆ ಇಲ್ಲಿ ಒಂದು ಸಪ್ರೇಟ್ ಪಾಕೆಟ್ ಇದೆ ನೋಡಿ. ಇಲ್ಲೊಂದು DC ಕೇಬಲ್ ಇದೆ. ಇದನ್ನ ನಾವು ಬ್ಯಾಟ್ರಿಗೆ ಪ್ಲಗ್ ಮಾಡೋದ್ರ ಮುಖಾಂತರ ನಾವು ಇದನ್ನ ಚಾರ್ಜ್ ಮಾಡ್ಕೊಂಡು ಬೆಚ್ಚಗಿರ್ಬೋದು. ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೇರ್ ಮಾಡ್ಕೊಂಡು. ಗೊಕೋಸಿ ಲೇಬಲ್ ಪಕ್ಕನೆ ಇಲ್ಲಿ 2 ಇಂಡಿಕೇಟರ್ ಇದೆ. ಇದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಚಾರ್ಜಿಗೆ ಇಟ್ಟಿದ್ದ ಬ್ಯಾಟ್ರಿ ಕಂಪ್ಲೀಟ್ ಆಗಿದೆ ಚಾರ್ಜಿಂಗು. ಸೊ ಅದನ್ನ ತಗೊಂಡ್ಬರ್ತೀನಿ.
ಫುಲ್ ಚಾರ್ಜ್ ಆದ್ಮೇಲೆ ನಾವು ಇದನ್ನ ಪ್ಲಗ್ ಮಾಡ್ಕೋಬೇಕು. ಇದನ್ನ ಪ್ಲಗ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಇದು ಆನ್ ಆಗುತ್ತೆ. ಬ್ಯಾಟ್ರಿನ ಇಡಕ್ಕೆ ಇಲ್ಲಿ ಪುಟಾಣಿ ಪಾಕೆಟ್ ಕೂಡ ಇದೆ. ಆರಾಮಾಗಿ ಇದನ್ನ ಇಟ್ಟು ಈ ರೀತಿ ಜಿಪ್ ಹಾಕೊಂಡು ನಾವ್ ಇದನ್ನ ವೇರ್ ಮಾಡ್ಬೋದು. ಫಸ್ಟ್ ಇದನ್ನ ವೇರ್ ಮಾಡಿ ತೋರಿಸ್ತೀನಿ. ಈ ಜಾಕೆಟ್ ನ ನಾನು ನನ್ನ ಹಸ್ಬೆಂಡಿಗೆ ತರಿಸಿರೋದು, ಬಟ್ ನಾನೊಂದ್ಸಲ ಹಾಕೊಂಡು ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ. ನನಗೆ ಇದು ಸೈಜು ದೊಡ್ಡ ಆಗುತ್ತೆ. ಈ ಜಾಕೆಟ್ ಇಂದು ಸೈಜಸ್ ಸ್ಮಾಲ್, ಮೀಡಿಯಂ, ಎಕ್ಸೆಲ್ ಎಲ್ಲಾ ರೀತಿ ಸೈಜಸ್ ಅವೈಲಬಲ್ ಇದೆ. ಸೊ ನನಗೆ ಇದು ಸ್ವಲ್ಪ ದೊಡ್ಡನೇ ಆಗುತ್ತೆ. 4 ಕಾರ್ಬನ್ ಪ್ಯಾಡ್ಸ್ ಅಲ್ಲಿ ಯಾವ್ದು ಆನ್ ಆಗ್ಬೇಕು ಅಂತ ನಾವು ಇಂಡಿಕೇಟರ್ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಇದರಲ್ಲಿ 3 ಮೋಡ್ ಇದೆ, ಹೈ, ಮೀಡಿಯಂ ಮತ್ತೆ ಲೋ ಅಂತ. ಹೈ ಅಂತಂದ್ರೆ ನಾವ್ ಎರಡನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ 2 ರೆಡ್ ಲೈಟ್ ಆನ್ ಆಯ್ತು ಅಂದ್ರೆ ಹೈ ಮೋಡ್ ಇದೆ ಅಂತ. ಹೈ ಮೋಡ್ ಅಲ್ಲಿ ಇದ್ದಾಗ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿತ್ತು ಅಂದ್ರೆ 3 to 4 ಅವರ್ಸ್ ನಾವು ಈ ಜಾಕೆಟ್ ನ ಯೂಸ್ ಮಾಡಬಹುದು. ಅಂಡ್ ಇಲ್ಲಿ ಸೆಂಟ್ರಲ್ಲಿ ಗ್ರೀನ್ ಲೈಟ್ ಇದೆಯಲ್ಲ, ಅದು ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಅಂತ. ಇದು ಕಂಪ್ಲೀಟ್ ಚಾರ್ಜ್ ಆಗಿರೋದ್ರಿಂದ 4 ಗ್ರೀನ್ ಲೈಟ್ ಆನ್ ಆಗಿದೆ. ಹೈ ಇಂದ ಮೀಡಿಯಂ ಬೇಕು ಅಂತಂದ್ರೆ ನಾವು ಇದನ್ನ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ವಿ ಅಂದ್ರೆ ಮೀಡಿಯಂ ಆಗುತ್ತೆ. ಗ್ರೀನ್ ಕಲರ್ ಬಂತು ಅಂದ್ರೆ ಜಾಕೆಟ್ ಮೀಡಿಯಂ ಅಲ್ಲಿ ಇದೆ ಅಂತ. ಮೀಡಿಯಂ ಅಲ್ಲಿ ಇದ್ದಾಗ ಇದು ಫುಲ್ ಚಾರ್ಜ್ ಆಗಿದ್ದಾಗ ಬ್ಯಾಟ್ರಿ 5 to 6 ಅವರ್ಸ್ ನಾವು ಈ ಜಾಕೆಟ್ ನ ಯೂಸ್ ಮಾಡಬಹುದು. ಲೋ ಮೋಡ್ ಬೇಕಂತಂದ್ರೆ ಇದನ್ನ ಇನ್ನೊಂದ್ಸಲ ಪ್ರೆಸ್ ಮಾಡಿ ಅವಾಗ ಬ್ಲೂ ಕಲರ್ ಲೈಟ್ ಇಂಡಿಕೇಟ್ ಆಗುತ್ತೆ, ಅವಾಗ ಲೋ ಮೋಡ್ ಅಲ್ಲಿ ಇದೆ ಅಂತ. ಲೋ ಮೋಡ್ ಯೂಸ್ ಮಾಡಿ ಫುಲ್ ಚಾರ್ಜ್ ಇತ್ತು ಅಂದ್ರೆ ಬ್ಯಾಟ್ರಿ ನಾವು 7 to 8 ಅವರ್ಸ್ ಯೂಸ್ ಮಾಡಬಹುದು. ಬ್ಯಾಟ್ರಿ ಲೋ ಆಗ್ತಿದೆ ಅಂದ್ರೆ ಈ ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ, ಆವಾಗ ನಾವು ಬ್ಯಾಟ್ರಿನ ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಆಫ್ ಮಾಡೋದು ಜಸ್ಟ್ ಇದೆರಡನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ 3 ಸೆಕೆಂಡ್ಸ್ ಒಳಗಡೆ ಇದು ಆಫ್ ಆಗುತ್ತೆ. ಈ ಜಾಕೆಟ್ ನೋಡಕ್ಕೆ ಉಲನ್ ತರ ಇದೆ, ಬಟ್ ಇದು ಪಾಲಿಸ್ಟರ್ ಮೆಟೀರಿಯಲ್. ಇದು ವಿಂಡ್ ರೆಸಿಸ್ಟೆಂಟ್ ಮತ್ತೆ ವಾಟರ್ ಪ್ರೂಫ್ ಕೂಡ ಹೌದು. ಅಂಡ್ ಈ ಜಾಕೆಟ್ ಬೈ ಮಾಡಿದ್ರೆ ನಮ್ಗೆ 1 year ವ್ಯಾರಂಟಿ ಕೂಡ ಸಿಗುತ್ತೆ. ಈ ಜಾಕೆಟ್ ನೀವು ಬೈ ಮಾಡಿದ್ಮೇಲೆ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ವಿತಿನ್ 30 days ಒಳಗಡೆ ರಿಟರ್ನ್ ಮಾಡಬಹುದು. ಅಂಡ್ ವಿತಿನ್ 60 days ಒಳಗಡೆ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಇವ್ರು ಇವತ್ತು ಆಫೀಸಿಗೆ ಹಾಕೊಂಡು ಹೋಗಿದ್ರು. ನೋಡಿ ಲುಕ್ ಯಾವ ತರ ಇದೆ ಅಂತ, ಸ್ಟೈಲಿಶ್ ಆಗಿದೆ. ಇಷ್ಟ ಆಯ್ತಾ, ಏನ್ ಅನ್ಸ್ತು ಅಂತ ರಿವ್ಯೂ ಕೇಳೋಣ ಬನ್ನಿ. ಸೊ ಇವತ್ತು ಆಫೀಸ್ ಹಾಕೊಂಡು ಹೋಗಿದ್ದಲ್ಲ, ನಿನಗೆ ಏನ್ ಅನ್ಸ್ತು? ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ. ಅಂಡ್ ಈಟಿಂಗು ಅಷ್ಟೇ ಚೆನ್ನಾಗಿದೆ. ಬಟ್ ನಂಗೆ ಡೌಟ್ ಇತ್ತು ಪವರ್ ಬ್ಯಾಂಕ್ ಹೇಗೆ ಅನ್ಸತ್ತೆ ಅಂತ, ಬಟ್ ಫೀಲೇ ಆಗೋದಿಲ್ಲ. ಚೆನ್ನಾಗಿದೆ. ಓವರ್ ಆಲ್ ವಿಂಡ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಇದೆ. ಬಟ್ ನೋಡು ಇವಾಗ್ಲೂ ಮಳೆ ಬರ್ತಿದೆ, ಬಟ್ ಚೆನ್ನಾಗಿದೆ ಜಾಕೆಟ್. ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀನ್ ಅದನ್ನ ವೇರ್ ಮಾಡಿ ಎಷ್ಟೊತ್ತಿಗೆ ನಿನಗೆ ಚಳಿ ಇಲ್ಲ, ಆರಾಮ್ ಅನ್ಸ್ತು, ಬೆಚ್ಚ ಅನ್ಸ್ತು? ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ಫೀಲ್ ಆಗುತ್ತೆ. ಎಲ್ಲೆಲ್ಲಿ ಹೀಟೆಡ್ ಪ್ಯಾಡ್ಸ್ ಇದೆ ಅಲ್ಲೆಲ್ಲ ನಮಗೆ ವಾರ್ಮ್ ಆಗ್ತಾ ಹೋಗುತ್ತೆ. ಜಸ್ಟ್ ಹೀಟೆಡ್ ಪ್ಯಾಡ್ ಇದೆಯಲ್ಲ ಅಲ್ಲಿ ಮಾತ್ರ ಹೀಟ್ ಅನ್ಸುತ್ತಾ, ಅಥವಾ ಹೋಲ್ ಬಾಡಿ ನಿನ್ಗೆ ಬೆಚ್ಚ ಫೀಲ್ ಕೊಡುತ್ತಾ? ಆಕ್ಚುಲಿ ಫಸ್ಟ್ ಜಾಸ್ತಿ ಹೀಟೆಡ್ ಪ್ಯಾಡ್ ಎಲ್ಲಿದೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓವರ್ ಆಲ್ ಆಮೇಲೆ ಅದು ಸ್ಪ್ರೆಡ್ ಆಗಿ ಕಂಫರ್ಟ್ ಇದೆ. ಸೊ ನನಗೆ ಏನು ಇಲ್ಲೆಲ್ಲ ಏನು ಹೀಟೆಡ್ ಪ್ಯಾಡ್ ಇಲ್ಲ ಹಂಗಂತ ಇಲ್ಲಿ ಹೀಟ್ ಆಗಲ್ಲ ಅಂತಲ್ಲ, ಬಟ್ ಅದು ವಾರ್ಮ್ ಆಗ್ತಾ ಹೋಗುತ್ತೆ. ಸೊ ಮಳೆ ಇವಾಗ್ಲೂ ಬರ್ತಾ ಇದೆ ನೋಡು. ಇದೇನು ವಾಟರ್ ಪ್ರೂಫ್ ಮಾತ್ರ ಚೆನ್ನಾಗಿದೆ. ಯೂಶಲಿ ನಾನು ವಾಟರ್ ಪ್ರೂಫ್ ಹೇಗೆ ಅಂತ ಅನ್ಕೊಂಡಿದ್ದೆ, ನೋಡಕ್ ಉಲನ್ ತರ ಇದೆ, ಬಟ್ ಮೋಸ್ಟ್ಲಿ ಇದೇನೋ ಡಿಫ್ರೆಂಟ್ ಮೆಟೀರಿಯಲ್ ಅನ್ಸುತ್ತೆ. ಸೊ ಚೆನ್ನಾಗಿದೆ. ಬ್ಯಾಟ್ರಿ ಫೀಲ್ ಆಗೋದೇ ಇಲ್ಲ. ಸೊ 5000 mAh ಏನೋ ಇದೆ, ಬಟ್ ಅಷ್ಟು ಅನ್ಸೋದೇ ಇಲ್ಲ. ಬ್ಯಾಟ್ರಿ ಇರೋದೇ ಗೊತ್ತಾಗೋದಿಲ್ಲ. ಹಾ ಪರವಾಗಿಲ್ಲ. ಹಾ ಸರಿ ತಗೋ. ಸೊ ಈ ಬ್ಯಾಟ್ರಿ ಬಂದು 5000 mAh ಮತ್ತೆ 10,000 mAh ಎರಡರಲ್ಲೂ ಸಿಗುತ್ತೆ. ನಾನ್ ಬಂದು 5000 mAh ಆರ್ಡರ್ ಮಾಡಿದೀನಿ. ಈ ಜಾಕೆಟ್ ನ ನೀವು ಬಿಚ್ಚಿದ ಮೇಲೆ ಈ ಪ್ಲಗ್ ನ ಅನ್ಪ್ಲಗ್ ಮಾಡಿ ಸಪ್ರೇಟ್ ಆಗಿ ಇಡಿ, ಹಾಗೆ ಬಿಡಬೇಡಿ ಜಾಕೆಟ್ ಅಲ್ಲಿ. ನೀವು ಜಾಕೆಟ್ ನ ಬಿಚ್ಚಿದ ಮೇಲೆ ಈ ಜಾಕೆಟ್ ನ ಇವತ್ತು ನನ್ನ ಹಸ್ಬೆಂಡ್ ಹಾಕೊಂಡು ಹೋಗಿದ್ರು, ಅವ್ರಿಗೆ ಇಷ್ಟ ಆಯ್ತಂತೆ. ನೀವು ಕೂಡ ನೋಡಿದ್ರಿ ರಿವ್ಯೂ ಯಾವ ತರ ಇತ್ತು ಅಂತ. ಸೊ ಈ ವಿಂಟರ್ ಅಲ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತಂದ್ರೆ ಈ ಜಾಕೆಟ್ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ತೀನಿ. ನಿಮ್ಗೆ ಈ ಪ್ರಾಡಕ್ಟ್ ಬೈ ಮಾಡ್ಬೇಕು ಅಂತ ಅನ್ಸಿದ್ರೆ ಇದು ಅಮೆಝಾನ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಆಲ್ಸೋ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಎರಡರದ್ದು ಲಿಂಕ್ ನಾನು ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.